ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಮಾಡುವಂಥ ಸಂಸ್ಥೆಯಾಗಿರುವ ಕರ್ನಾಟಕ ಲೋಕಸೇವಾ ಆಯೋಗ ಅವರು ಯಾವಾಗ ಕೊನೆ ನೇಮಕಾತಿಯನ್ನು ಹೊರಡಿಸಿದ್ರು ಗೊತ್ತಾ? ಅವರು ಒಂದು ನೋಟಿಸನ್ನು ಬಿಟ್ಟಿದ್ದರು. ಅದರಲ್ಲಿ ಅವರು ಹೇಳಿದರು 28/6/2024 ಈ ಡೇಟ್ ನಂತರ ಯಾವುದೇ ನೋಟಿಫಿಕೇಷನ್ ಆಗಿದ್ದರೂ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದರು. ಹಾಗೆಯೇ ಆ ಡೇಟ್ ನಂತರ ಅಂತೂ ಕರ್ನಾಟಕದಲ್ಲಿ ಯಾವುದೇ ಥರದ ನೋಟಿಫಿಕೇಷನ್ ಅದು KPSCಯಿಂದ ಅಂತೂ ಬಂದೇ ಇಲ್ಲ. ಅಟ್ಲೀಸ್ಟ್ KEA ಅವರು ಬೇರೆ ಸಂಸ್ಥೆಗಳ ಎಕ್ಸಾಮನ್ನು ಮಾಡಿದರು. ಆ ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ ಕೋರ್ಟ್ ಆರ್ಡರ್ ಬಂದಮೇಲೆ ಅವರು KEA ಅವರು ಮಾಡಿದರು. ಹಾಗೆ ಆ ರಿಸಲ್ಟನ್ನು ಕೂಡ ಬಿಟ್ಟರು. ಅವರು ಅಂದರೆ ಮಾರ್ಕ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಬಟ್ KPSCಯಲ್ಲಿ ಆ ದಿನದಿಂದ ಒಂದೇ ಒಂದು ನೋಟಿಫಿಕೇಷನ್ ಬಂದಿಲ್ಲ. ಹಾಗೆ ಅವರು ಮುಂಚೆ ಈ ಡೇಟ್ ಮುಂಚೆ ಬಿಟ್ಟಿದ್ದಂಥದ್ದು ಅಂಥ ಒಂದು ಪೋಸ್ಟ್ಗಳ ಇರಲಿಲ್ಲ. ಇದು KS ಎಕ್ಸಾಮ್ಗಳು ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಇದೆಲ್ಲ ತುಂಬ ಹಿಂದೆ ಬಂದಿದ್ದಂತಹ ಪೋಸ್ಟ್ಗಳು. ಸೊ ಆ ಪ್ರಾಸೆಸ್ಗಳು ಇನ್ನೂ ನಡೀತಾನೆ ಇದೆ. ಸೊ ಅಂತ ಹೇಳಿ ಕೇಳಿ ದೊಡ್ಡ ದೊಡ್ಡ ಪೋಸ್ಟ್ಗಳು ಲೈಕ್ FTA ಆಗಿರ್ಬೋದು, ಈ ರೀತಿ ಪೋಸ್ಟ್ಗಳು FTA STA ಈ ಥರದ್ದು ಕರ್ನಾಟಕದಲ್ಲಿ ಆಗೇ ಇಲ್ಲ ತುಂಬ ದಿನದಿಂದ. ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾಳೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ. ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆ ನಡೀತಾ ಇದೆ. ಬೆಂಗಳೂರಲ್ಲಿ ಇರುವ ಪ್ರತಿಯೊಬ್ಬ ಆಸ್ಪಿರೆಂಟ್ಗಳು ಇದರಲ್ಲಿ ಭಾಗಿಯಾಗಲೇಬೇಕು ಅಂತ ನಾನು ಹೇಳ್ತೀನಿ. ಇದು ಬರೀ ನಿಮ್ಮ ಅಷ್ಟೇ ಹಕ್ಕಲ್ಲ, ನಿಮ್ಮ ಥರನೇ ನಾಳೆ ಬರುವಂತಹ ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಜನರು ಎಲ್ಲ ಸ್ಟೂಡೆಂಟ್ಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ರೀತಿಗೋಸ್ಕರ ನಾನು ಇದನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಬರೀ ನೀವು ಅಷ್ಟೇ ಎಷ್ಟೋ ವರ್ಷಗಳಿಂದ ಓದ್ತಾ ಇದ್ದೀರಾ, ಇಲ್ಲಿ ನಿಮಗೆ ಏನೂ ಆಗ್ತಾ ಇಲ್ಲ ಅಂದರೆ ಅವ್ರು ಫಸ್ಟ್ ಆಫ್ ಆಲ್ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಸೊ ಏನೂ ಪ್ರಾಸೆಸ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಆ್ಯಸ್ ಎ ಆಸ್ಪಿರೆಂಟ್ ಆಗಿ ಸುಮ್ಮನೆ ನೀವೆಲ್ಲ ಓದ್ತಾ ಇದ್ದೀರಾ. ಬಟ್ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಾಳೆ ನಡೆಯುವಂತಹ ಸ್ಟ್ರೈಕಲ್ಲಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಹಾಗೆ ನಮ್ಮ ಡಿಮ್ಯಾಂಡ್ಗಳನ್ನೆಲ್ಲ ಅವರಿಗೆ ಹೇಳಲೇಬೇಕು. ಅವರು ಹೋದ ಸಲನೂ ಈ ಥರ ಸ್ಟ್ರೈಕ್ ಆದಾಗ ಹೇಳಿದರು, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವರು ಮಾಡುವಂಥದ್ದು ಪಾಲಿಟಿಷಿಯನ್ಗಳು ಅಷ್ಟರಲ್ಲೇ ಇದೆ. ಸೊ ಹುಬ್ಬಳ್ಳಿಯಲ್ಲಿ ಹೋದ ಸಲ ನಡೆದಂತಹ ಸ್ಟ್ರೈಕ್ಗಿಂತನೂ ಜೋರಿರಬೇಕು ಇದು. ಅಷ್ಟೊಂದೆಲ್ಲ ಜನರಲ್ಲಿ ಒಂದು ಅರಿವನ್ನು ಹುಟ್ಟಿಸ್ಬೇಕು. ಸೊ ಅನ್ನೋ ರೀತಿ ಆಗಬೇಕು. ಆದರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ನಾನಂತೂ ಖಂಡಿತವಾಗಿಯೂ ಭಾಗಿಯಾಗ್ತೀನಿ, ನೀವು ಎಲ್ಲರೂ ಭಾಗವಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇದು ಇವಾಗ ಆಗಿದ್ದು ತುಂಬ ಒಂದು ದೊಡ್ಡ ಅನ್ಯಾಯ. ಎಷ್ಟೋ ಸ್ಟೂಡೆಂಟ್ಗಳಿಗೆ ತುಂಬಾ ಅನ್ಯಾಯ ಆಯಿತು. ಅವರು ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಡ್ತಿದ್ದಾರೆ. ಬಟ್ ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಅದರಿಂದ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಇವರು ಈ ರೀತಿ ವರ್ಷಗಟ್ಟಲೆ ಕಾಲ್ ಮಾಡ್ದಲೇ ಇದ್ದರೆ ನೆಕ್ಸ್ಟ್ ನಾವು ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂದರೆ ಅದು ವ್ಯಾಲಿಡೇ ಅಲ್ಲ. ಟೈಮಲ್ಲಿ ನೋಟಿಫಿಕೇಷನನ್ನು ಬಿಡಲೇಬೇಕು. ಸೊ ಆಸ್ಪಿರೆಂಟ್ಸ್ಗಳಲ್ಲಿ ಒಂದು ಐಡಿಯಾ ಬರುತ್ತೆ. ವರ್ಷ ಅವ್ರು ಎಕ್ಸಾಮ್ ಬರೆಯೋಕ್ಕೆ ಪ್ರಿಪೇರ್ ಆಗ್ತಾರೆ, ಬರೀತಾರೆ. ಸೊ ಆವಾಗ ಅವರು ಇನ್ನೂ ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಸುಮ್ಮನೆ ಖಾಲಿ ಕೂತ್ಕೊಂಡು ಒಂದೇ ಸಲ ಎಕ್ಸಾಮ್ ಎಲ್ಲ ಬಿಟ್ಟರೆ ಯಾರಿಗೆ ಉಪಯೋಗ ಆಗುತ್ತೆ ಹೇಳಿ? ಅದರಿಂದ ನಾವು ನಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಡೋಣ. ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬೇಡ. ಯಾವುದೇ ಒಬ್ಬ ಗುಂಪುಗಳ ಮಧ್ಯೆ, ಕೋಚಿಂಗ್ಗಳ ಮಧ್ಯೆ, ಹಾಗೆಯೇ ಬೇರೆ ಎಲ್ಲ ಗ್ರೂಪ್ಗಳ ಮಧ್ಯೆ ದಯವಿಟ್ಟು ಭಿನ್ನಾಭಿಪ್ರಾಯ ಬೇಡ. ಎಲ್ಲರೂ ಒಂದೇ. ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಸ್ಟೂಡೆಂಟ್ಗಳು ಒಂದೇ ಅಂತ ಅಂದ್ಕೊಂಡು ಭಾಗವಹಿಸೋಣ. ನಮ್ಮ ಕರ್ನಾಟಕ ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಆಗಿರುವಂತಹ ಆ ಪೋಸ್ಟ್ಗೆ ಅಧ್ಯಕ್ಷರನ್ನು ನಮ್ಮ ಸರ್ಕಾರದವರು ಚೂಸ್ ಮಾಡಬೇಕು. ಆ ಒಂದೇ ಒಂದು ಪೋಸ್ಟ್ ಅವರಿಗೆ ಸೆಲೆಕ್ಟ್ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಇನ್ನು ಇಷ್ಟೊಂದೆಲ್ಲ ರಿಕ್ರೂಟ್ಮೆಂಟ್ ಅವರು ನಿಜವಾಗ್ಲಿಯೂ ಮಾಡ್ತಾರಾ? ವರ್ಷಾನುಗಟ್ಲೆಯಿಂದ ಅವರು ಇದನ್ನು ಡೇಟನ್ನು ತಳ್ಕೊಂಡು ಬರ್ತಾನೇ ಇದ್ದಾರೆ. ಅದಕ್ಕೆ ನನಗೆ ಹೀಗೆ ಅನ್ನಿಸ್ತಿದೆ, ಇವಾಗ ಅವ್ರ ಕೈಲಿ ಒಂದು ಪೋಸ್ಟನ್ನೇ ಸೆಲೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಇಷ್ಟೊಂದು ಪೋಸ್ಟೆಲ್ಲ ಇವರು ನಿಜವಾಗ್ಲೂ ಮಾಡ್ತಾರಾ? ಇವರು ನಿಜವಾಗ್ಲೂ ಒಂದು ಸ್ಟೇಬಲ್ ಆಗಿರುವಂಥ ಗೌರ್ಮೆಂಟ್ ಅಲ್ವೇ ಅಲ್ಲ ಅಂತ ಅನ್ನಿಸ್ತಿದೆ. ದಯವಿಟ್ಟು ನಾಳೆ ಎಲ್ಲರೂ ಭಾಗವಾಗಿ, ಹಾಗೆ ಎಲ್ರಿಗೂ ಒಳ್ಳೆಯದಾಗಬೇಕು. ಆದರೆ ನಿಮ್ಮೆಲ್ಲರೂ ಸಹಕಾರ ಬೇಕೇ ಬೇಕು. ಎಲ್ಲರಿಗೂ ಧನ್ಯವಾದಗಳು.